ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಸಾಯಗಾಂವ್ ಗ್ರಾಮ ಪಂಚಾಯತ್ 3ನೇ ಅವಧಿ ಅಧ್ಯಕ್ಷ ನೇಮಕ. ಬಾಲ್ಕಿ ತಾಲೂಕಿನ ಸಾಯಗಾಂವ ಗ್ರಾಮ ಪಂಚಾಯತ್ 3ನೇ ಅವಧಿ ಅಧ್ಯಕ್ಷ ಚುನಾವಣೆ ಇಂದು ನೆರವೇರಿಸಲಾಯಿತು. ಈ ಚುನಾವಣೆಯು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದಾರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಒಟ್ಟು 20 ಸದಸ್ಯರುಳ್ಳ ಗ್ರಾಮ ಪಂಚಾಯತ್ನಲ್ಲಿ ಸತೀಶ್ ನಿಂಬಾಳ್ಕರ್ ಅವರಿಗೆ 15 ಮತ, ಧರ್ಮವೀರ ಪಾಟೀಲ್ ಅವರಿಗೆ 5 ಮತ, 10 ಮತಗಳ ಅಂತರದಿಂದ ಸತೀಶ್ ನಿಂಬಾಳ್ಕರ್ ಗೆಲುವು ಸಾಧಿಸಿದರೆ, ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಪಾಟೀಲ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಮಠಪತಿ, ಮೆಹಕರ್ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಬಳತೆ, ಪ್ರವೀಣ್ ಹಣಮಶೆಟ್ಟಿ, ಪ್ರವೀಣ್ ಸ್ವಾಮಿ ಬಾಳಸಾಬ್ ಹೊಳಸಾಮುದ್ರೆ, ವಂಸಿಲಾಲ್ ಬೋರಳೆ, ಜಲೀಲ್ ಅಹಮದ್, ಪಿಕೆಪಿಎಸ್ ಅಧ್ಯಕ್ಷ ಪ್ರಶಾಂತ್ ಹೊಳಸಮುದ್ರೆ, ರಾಜ್ಕುಮಾರ್ ಪಾಟೀಲ್, ಶಿವಾಜಿರಾವ್ ಪಾಟೀಲ್, ರಾಜ್ಕುಮಾರ್ ಉಜ್ಜಲ್ಲೆ, ಸಮಸ್ತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತಿನ ಚುನಾವಣೆಯಲ್ಲಿ ಗೆಲುವು ಬರುತ್ತಿದ್ದ ಎಲ್ಲರಿಗೆ ಧನ್ಯವಾದಗಳು. ನಮ್ಮ ಟೀಮ್, ನಮ್ಮ ಈಶ್ವರ್ ಸರ್, ನಮ್ಮ ಸಪೋರ್ಟರು ಪ್ರವೀಣ್ ಹನುಮಶೆಟ್ಟರು ಎಲ್ಲರಿಗೆ ಧನ್ಯವಾದ ಬಯಸ್ತೀನಿ. ಮತ್ತು ನನಗೇನು 12 ಮಂತ್ಸಿನ ಕಾಲಾವಧಿ ಸಿಕ್ಕಿದೆ. ಆ ಕಾಲಾವಧಿನಲ್ಲಿ ನಂದು ಊರಿಗೆ ಡೆವಲಪ್ಮೆಂಟ್ ಮಾಡಬೇಕು, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ವಿಚಾರಣೆ ಮಾಡಿ ನಾನು ಕೆಲಸ ಮಾಡ್ತೀನಿ ಬಯಸ್ತೀನಿ. ಚುನಾವಣೆಗೆ ಸಂಬಂಧಪಟ್ಟಂತೆ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಹೀಗಾಗಿ ಚುನಾವಣಾ ಪ್ರಕ್ರಿಯೆಯ ಮೂಲಕ ಮತದಾನ ಮೂಲಕ ಚುನಾವಣಾ ಪ್ರಕ್ರಿಯೆ ನೆರವೇರಿಸಲಾಯಿತು. ಇದರಲ್ಲಿ ಒಟ್ಟು ಚಲಾವಣೆಯಾದ ಮತಗಳು 20. ಅದರಲ್ಲಿ 15 ಮತಗಳು ಸತೀಶ್ ಗಂಗಾಧರ್ ಅವರಿಗೆ ಬಿದ್ದಿರ್ತವೆ, 5 ಮತಗಳು ಧರ್ಮವೀರ್ ಪಾಟೀಲ್ ಅವರಿಗೆ ಬಿದ್ದಿರ್ತವೆ. ಮತದಾನದ ಪ್ರಕ್ರಿಯೆಯಂತೆ ನಾವು ಅತಿ ಹೆಚ್ಚು ಮತಗಳು ಪಡೆದಿರುವ ಸತೀಶ್ ಗಂಗಾಧರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ.